ಒಂದೆಡೆ ಮಳೆ ಕಾಟ, ಮತ್ತೊಂದು ಕಡೆ ಅಧಿಕಾರಿಗಳ ಬೇಜವಾಬ್ದಾರಿ. ಮಳೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರದಿಂದ ಹೊರಹಾಕಿದೆ ಜಿಲ್ಲಾಡಳಿತ. ಗದಗ ಜಿಲ್ಲಾಡಳಿತದ ವಿರುದ್ಧ ಗಂಗಿಮಡಿ ಬಡಾವಣೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಕಳೆದ 4 ದಿನದಿಂದ ಕಾಳಜಿ ಕೇಂದ್ರದಲ್ಲಿ ವಾಸವಿದ್ದ ಜನ ಸೋಮವಾರ ರಾತ್ರಿ ಸುರಿದ ಮಳೆಯಿಂದಾಗಿ ನಿರಾಶ್ರಿತರಾಗಿದ್ರು. ಬಡಾವಣೆಯ 100 ಮನೆಗಳು, ಶೆಡ್ಗಳು ನಾಶ ಆಗಿತ್ತು. ಬೀದಿಗೆ ಬಿದ್ದಿದ್ವು ಕುಟುಂಬಗಳು. ನಿನ್ನೆ ಕೆಲವರಿಗೆ 5,000 ನೀಡಿ ಮನೆಗೆ ಹೋಗುವಂತೆ ಅಧಿಕಾರಿ ಹೇಳಿದ್ರು. ನಿನ್ನೆ ಮಧ್ಯಾಹ್ನದ ಊಟದ ಬಳಿಕ ಏಕಾಏಕಿ ಕಾಳಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ನಿನ್ನೆಯಿಂದ ಕಾಳಜಿ ಕೇಂದ್ರದ ಅಂಗಳದಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಸಂತ್ರಸ್ತರು. ಮಳೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರದಿಂದ ಹೊರಹಾಕಿದೆ ಜಿಲ್ಲಾಡಳಿತ. ಗದಗ ಜಿಲ್ಲಾಡಳಿತದ ವಿರುದ್ಧ ಗಂಗಿಮಡಿ ಬಡಾವಣೆ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಕಳೆದ 4 ದಿನದಿಂದ ಕಾಳಜಿ ಕೇಂದ್ರದಲ್ಲಿ ವಾಸವಿದ್ದ ಜನ ಸೋಮವಾರ ರಾತ್ರಿ ಸುರಿದ ಮಳೆಯಿಂದಾಗಿ ನಿರಾಶ್ರಿತರಾಗಿದ್ರು. ಬಡಾವಣೆಯ 100 ಮನೆಗಳು, ಶೆಡ್ಗಳು ನಾಶ ಆಗಿತ್ತು. ಬೀದಿಗೆ ಬಿದ್ದಿದ್ವು ಕುಟುಂಬಗಳು. ನಿನ್ನೆ ಕೆಲವರಿಗೆ 5,000 ನೀಡಿ ಮನೆಗೆ ಹೋಗುವಂತೆ ಅಧಿಕಾರಿ ಹೇಳಿದ್ರು. ನಿನ್ನೆ ಮಧ್ಯಾಹ್ನದ ಊಟದ ಬಳಿಕ ಏಕಾಏಕಿ ಕಾಳಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ನಿನ್ನೆಯಿಂದ ಕಾಳಜಿ ಕೇಂದ್ರದ ಅಂಗಳದಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಸಂತ್ರಸ್ತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.